ಮನೆಯಲ್ಲಿ ಕೋಡ್ ವರ್ಡ್ ಮಾತುಕತೆ ನಡೆದಿದೆ. ಆದ್ರೆ ಈಗ ಅದರ ಸೀಕ್ರೆಟ್ ರಿವೀಲ್ ಆಗಿದೆ. ಅವರು ಯಾಕೆ ಮನೆಯಿಂದ ಆಚೆ ಹೋದ್ರು ಅನ್ನೋ ಕಾರಣದ ಬಗ್ಗೆ ಕೋಡ್ ವರ್ಡ್ ಅಲ್ಲಿ ಮಾತಾಡ್ಕೊಂಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ಕೋಡ್ ವರ್ಡ್ ಮಾತುಕತೆ ನಡೆದಿದೆ. ಆದ್ರೆ ಈಗ ಅದರ ಸೀಕ್ರೆಟ್ ರಿವೀಲ್ ಆಗಿದೆ. ಹೌದು, ಗೌತಮಿ ಹಾಗೆ ತ್ರಿವಿಕ್ರಮ್ ಅವರು ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಗೇಮ್ ನ ಕ್ವಿಟ್ ಮಾಡಿದ್ರ ಬಗ್ಗೆ ಮಾತಾಡಿದ್ದಾರೆ. ಅವರು ಯಾಕೆ ಮನೆಯಿಂದ ಆಚೆ ಹೋದ್ರು ಅನ್ನೋ ಕಾರಣದ ಬಗ್ಗೆ ಕೋಡ್ ವರ್ಡ್ ಅಲ್ಲಿ ಮಾತಾಡ್ಕೊಂಡಿದ್ದಾರೆ. ಹಾಗಿದ್ರೆ ಏನು ಇದರ ಸ್ಟೋರಿ ಅಂತ ಇಲ್ಲಿದೆ ನೋಡಿ. ಮನೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಕೋಡ್ ವರ್ಡ್ಗಳಲ್ಲಿ ಮಾತಾಡಿದ್ದಾರೆ ಗೌತಮಿ ಮತ್ತೆ ತ್ರಿವಿಕ್ರಮ್. ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಶಿಶಿರ್ ಕಾರಣ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡಿದ್ದಾರೆ. ಕಳೆದ ವಾರ ಶೋಭಾ ಶೆಟ್ಟಿ ತಮ್ಮ ಸ್ವಂತ ಇಚ್ಛೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ. ಶಿಶಿರ್ ಅಥವಾ ಐಶ್ವರ್ಯ ಈ ಇಬ್ಬರಲ್ಲಿ ಒಬ್ರು ಎಲಿಮಿನೇಟ್ ಆಗಬೇಕಿತ್ತು. ಆದರೆ ಶೋಭಾ ಶೆಟ್ಟಿಯವರು ಆಚೆ ಬಂದಿದ್ರಿಂದ ಇವರಿಬ್ರು ಸೇಫ್ ಆದ್ರು. ಹಾಗಿದ್ರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಕೋಡ್ ವರ್ಡ್ನ ಗೌತಮಿ 3 ಅಕ್ಕಿ ಕಾಳಿನಲ್ಲಿ ಬಿಡಿಸಿ ತ್ರಿವಿಕ್ರಮ್ ಅವ್ರಿಗೆ ಉತ್ತರ ನೀಡಿದ್ದಾರೆ. ಶಿಶಿರ್ ಹಾಗೂ ಶೋಭಾ ಶೆಟ್ಟಿ ಮಧ್ಯೆ ಹಳೆ ಪರಿಚಯ, ಸ್ನೇಹ ಇದೆ. ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬಂದಾಗಲೂ ಕೂಡ ಶಿಶಿರ್ ಅವರು ತುಂಬ ಖುಷಿಯಿಂದ ಅವರನ್ನ ಸ್ವಾಗತ ಮಾಡ್ಕೊಳ್ತಾರೆ. ಇನ್ನು ಶಿಶಿರ್ ಬಾಟಮ್ 2 ನಲ್ಲಿ ಇದ್ರು ಅಂತ ಶೋಭಾ ಶೆಟ್ಟಿ ದಿಢೀರಂತ ಆಟ ಕ್ವಿಟ್ ಮಾಡಿದ್ರ. ಶಿಶಿರ್ನ ಸೇಫ್ ಮಾಡೋದಕ್ಕೆ ಶೋಭಾ ಶೆಟ್ಟಿ ಔಟ್ ಆದ್ರ ಅನ್ನೋದನ್ನ ನೋಡೋದಾದ್ರೆ, ಕಳೆದ ವಾರ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಎಪಿಸೋಡ್ನಲ್ಲಿ ಸೇಫ್ ಆಗಿದ್ದರೂ ನಾನು ಮನೆಗೆ ಹೋಗಬೇಕು ಅಂತ ಶೋಭಾ ಶೆಟ್ಟಿ ಹಠ ಮಾಡ್ತಾರೆ. ಸೇಫ್ ಆದ ತಕ್ಷಣ ಸರ್ಪ್ರೈಸ್ ಆಗಿ ತುಂಬಾ ಖುಷಿ ಪಟ್ಟಿದ್ದ ಶೋಭಾ ಶೆಟ್ಟಿ ಶಿಶಿರ್ ಹಾಗೂ ಐಶ್ವರ್ಯ ಬಾಟಮ್ 2 ನಲ್ಲಿ ಇರುವಾಗ ದಿಢೀರಂತ ಅಳಲು ಆರಂಭಿಸಿ ಆರೋಗ್ಯ ಸಮಸ್ಯೆ ಇದೆ ಎಂಬ ಕಾರಣವನ್ನ ಕೊಟ್ಟು ಆಚೆ ಹೋಗಬೇಕು ಅಂತ ಕೇಳ್ಕೊಳ್ತಾರೆ. ಇದರಿಂದ ಕೋಪಗೊಂಡ ಕಿಚ್ಚ ಸುದೀಪ್ ಅವರು ಕೂಡ ಮೇನ್ ಡೋರ್ ಅನ್ನ ಓಪನ್ ಮಾಡಿಸಿದ್ರು. ವೋಟ್ ಮಾಡಿದ ವೀಕ್ಷಕರಿಗೆ ಕ್ಷಮೆ ಕೇಳಿ ಶೋಭಾ ಶೆಟ್ಟಿ ಅವರು ಮನೆಯಿಂದ ಆಚೆ ಹೋಗ್ತಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ಮೇಲೂ ಶೋಭಾ ಶೆಟ್ಟಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಕೂಡ ಪಡ್ಕೋತಾರೆ. ಈ ಫೋಟೋವನ್ನ ಶೋಭಾ ಶೆಟ್ಟಿ ಅವರೇ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಶೇರ್ ಮಾಡಿದ್ದಾರೆ. ಇನ್ನು ತೆಲುಗು ಬಿಗ್ ಬಾಸ್ ನಲ್ಲಿ ಖಡಕ್ ಕನ್ನಡತಿಯಾಗಿ ಸ್ಪರ್ಧಿಸಿ ಕನ್ನಡ ಬಿಗ್ ಬಾಸ್ ನಲ್ಲಿ ಹುಡುಕಿ ಬಂದ ಅವಕಾಶವನ್ನ ಇಷ್ಟು ಸುಲಭವಾಗಿ ಬಿಟ್ಕೊಟ್ರ. ಬಿಗ್ ಬಾಸ್ ಸೇಫ್ ಅಂತ ಹೇಳಿದ್ರು, ಹೊರ ಹೋಗಲು ನಿರ್ಧಾರ ಮಾಡಿದ್ದು ಯಾಕೆ? ಫೈನಲ್ ನಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಇದ್ದಿದ್ದಕ್ಕೆ ಹೀಗೆ ಮಾಡಿದ್ರ? ಒಂದು ವೇಳೆ ಶಿಶಿರ್ ಇರ್ಲಿಲ್ಲ ಅಂದಿದ್ರೆ ಈ ನಿರ್ಧಾರ ತೆಗೆದುಕೊಳ್ತಿದ್ರ? ಶಿಶಿರ್ ಮತ್ತು ಶೋಭಾ ಒಳ್ಳೆ ಸ್ನೇಹಿತರು, ಮತ್ತೆ ಬೇರೆ ಏನಾದ್ರೂ ಕಾರಣಕ್ಕೆ ಹೀಗೆ ಮಾಡಿದ್ರ? ಆದ್ರೆ ಶಿಶಿರ್ನ ಸೇಫ್ ಮಾಡಿದ್ರೆ ಶೋಭಾ ಶೆಟ್ಟಿಗೆ ಸಿಗೋದಾದ್ರೂ ಏನು ಅನ್ನೋದನ್ನ ಗೌತಮಿ ಮತ್ತು ತ್ರಿವಿಕ್ರಮ್ ಅವರು ಕೋಡ್ ವರ್ಡ್ ಮೂಲಕ ಮಾತಾಡ್ಕೊಂಡ್ರು. ಇದನ್ನ ಸಾಮಾನ್ಯವಾಗಿ ನೋಡೋ ವೀಕ್ಷಕರಿಗೆ ಡಿಕೋಡ್ ಮಾಡಕ್ಕಂತೂ ಸ್ವಲ್ಪ ಕಷ್ಟನೇ ಹೌದು. ಆದ್ರೆ ಈ ಕೋಡ್ ವರ್ಡ್ ಮಾತುಕತೆಯನ್ನ ವೀಕೆಂಡ್ ನಲ್ಲಿ ಸುದೀಪ್ ಸರ್ ಅವರು ಬಿಡಿಸಿ ವಿವರಿಸಲು ಪ್ರಯತ್ನ ಪಡ್ತಾರಾ ಅಂತ ನೋಡ್ಬೇಕು. ನೋಡಿದ್ರಿ ಅಲ್ಲ, ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಇದ್ದ ಶೋಭಾ ಶೆಟ್ಟಿ ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಆ ವಾರ ಅವರು ಸೇಫ್ ಆದ್ರೂ ಕೂಡ ತಮ್ಮ ಸ್ವಂತ ಇಚ್ಛೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು. ಆದ್ರೆ ಇದಕ್ಕೆ ಕಾರಣ ಏನು ಅಂತ ಈಗ ತ್ರಿವಿಕ್ರಮ್ ಹಾಗೆ ಗೌತಮಿ ಅವರು ಮಾತಾಡ್ಕೊಂಡಿದ್ದಾರೆ. ಶಿಶಿರ್ ಅವ್ರನ್ನ ಸೇವ್ ಮಾಡೋದಕ್ಕೋಸ್ಕರನೇ ಶೋಭಾ ಶೆಟ್ಟಿ ಅವರು ಈ ನಿರ್ಧಾರ ತಗೊಂಡ್ರು ಅಂತ ಕೋಡ್ ವರ್ಡ್ ಅಲ್ಲಿ ಮಾತಾಡ್ಕೊಂಡಿದ್ದಾರೆ. ಹಾಗಿದ್ರೆ ಇದ್ರ ಬಗ್ಗೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗುತ್ತಾ ಅಂತ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.